ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಡ್ರೈ ಗೋಬಿ. ಬೇಕಾಗಿರೋ ಸಾಮಗ್ರಿಗಳು: ಹೂಕೋಸು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು 1.5 ಟೇಬಲ್ ಸ್ಪೂನಷ್ಟು, ಮೈದಾ ಹಿಟ್ಟು 1/4 ಕಪ್ಪಷ್ಟು, ಕಾರ್ನ್ಫ್ಲೋರ್ ಅರ್ಧ ಕಪ್ಪಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಕರಿಬೇವಿನ ಸೊಪ್ಪು ಸ್ವಲ್ಪ. ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಮೊದಲು ನಾವು ಹೂಕೋಸನ್ನ ಬೇಯಿಸ್ಕೋಬೇಕು, ಒಂದು 50% ಅಷ್ಟು. ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಅಂದರೆ ಹುಳು ಅಕಸ್ಮಾತ್ ಏನಾದರೂ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ಳೋದು. ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಕುದಿಯಕ್ಕೆ ಬಿಡಬೇಕು. ಹೂಕೋಸನ್ನು ಹಾಕಿ ಒಂದು 50% ಬೇಯಬೇಕು, ಅದು ಅಲ್ಲಿವರೆಗೂ ಬಿಡಬೇಕು. ಈ ಕಡೆ ನಾವು ಗೋಬಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಎತ್ತಿಟ್ಕೊಂಡಿರೋ ಎಲ್ಲ ಪೌಡರು ಮಸಾಲಗಳೆಲ್ಲ ಹಾಕ್ಕೊಳ್ಳೋಣ. ಮೊದಲಿಗೆ ನಾನು ಕಾರ್ನ್ಫ್ಲೋರ್, ಮೈದಾ, ಆಮೇಲೆ ಖಾರದ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ, ಅಕ್ಕಿ ಹಿಟ್ಟನ್ನು ಹಾಕಿ, ಜೊತೆ ಉಪ್ಪನ್ನು ಹಾಕಿ ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಕೈಯಲ್ಲೂ ಕಲಿಸ್ಕೊಬೋದು, ನಾನು ಗಂಟಾಗಬಾರ್ದು ಅಂತ ಇದರಲ್ಲಿ ಕಲಿಸ್ಕೊತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ನೋಡಿ, ಎಕ್ಸ್ಟ್ರಾ ಕಲರೇ ಬೇಡ. ಇದು ನಾನು ಚಿಲ್ಲಿ ಪೌಡರ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂತಂದರೆ ಆಶೀರ್ವಾದದ್ದು ಬ್ಯಾಡಗಿ ಗುಂಟೂರು ಮಿಕ್ಸ್ ಬರುತ್ತೆ ಗೊತ್ತಾ, ಆ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇಷ್ಟು ಕುದ್ದಿದೆ. ಈಗ ಒಂದು 50% ಅಷ್ಟು ಬೆಂದಿದೆ. ನಾನು ನೀರನ್ನ ಸೋಸಿಟ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಈಗ ಆವಾಗಲೇ ಗೋಬಿ ಮಿಕ್ಸ್ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಈ ಬೆಂದಿರೋದೆಲ್ಲ ಹಾಕಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ನಿಮ್ಗೆ ಕರಿಬೇವಿನ ಸೊಪ್ಪು ಇಷ್ಟ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ, ಅಥವಾ ಕರಿಬೇವಿನ ಸೊಪ್ಪು ಆಪ್ಷನಲ್. ನನಗೆ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೂದಲಿಗೆಲ್ಲ ಒಳ್ಳೆಯದು, ಇದು ಐರನ್ ಕಂಟೆಂಟ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ಯಾವ್ಯಾವ ಮಕ್ಕಳು ತಿನ್ನಲ್ಲ, ಈ ರೀತಿ ಮಾಡಿಕೊಡಿ, ತಿಂತಾರೆ. ಅದ್ರ ಜೊತೆ ಗೊತ್ತಾಗಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಕೋಟ್ ಆಗಬೇಕು. ಇವಾಗ ಎಣ್ಣೆ ಕಾದಿದ್ದು, ನಾನು ಗೋಬಿನೆಲ್ಲ ಇಟ್ಕೋತಾ ಇದ್ದೀನಿ. ನೀವು ಈಚೆ ಕಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಹೈಜಿನಿಕ್ ಆಗಿ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಚೆ ಕಡೆಗಿಂತನೂ ಚೆನ್ನಾಗಿ ಬಂದಿತ್ತು, ಆ ಕ್ರಿಸ್ಪಿನೆಸ್ ಇತ್ತು, ಒಳಗಡೆ ಎಲ್ಲ ಸಾಫ್ಟಾಗಿ ಬೆಂದಿತ್ತು. ಅಂದರೆ ನಾವು 50% ಬೇಯಿಸ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ ಒಂದ್ಸತಿ. ನೋಡಿ, ಇವಾಗ ನಾನು ತಿರುಗಿಸ್ಕೊತಾ ಇದ್ದೀನಿ. ಒಂದು ಸೈಡ್ ಆಗಿದೆ. ಈಗ ಈ ಸೈಡು ಆಗಿದೆ ನೋಡಿ. ಈಗ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.